ಅವ್ವ ಬೇಡ ಅಂತ ಹೇಳಾದ್ಮೇಲೂ ನಾವಿದನ್ನ ಹೀಗೆ ಮುಂದುವರಿಸಬಾರ್ದಿತ್ತು ಅಂತ ಅನ್ನಿಸ್ತಿದೆ. ನಾನು ಸುಮ್ಮಂಗೆ ಹೇಳ್ದೆ ಕಣವಿ ಇದೆಲ್ಲ ಬ್ಯಾಡ ಅಂತ, ಆದ್ರೆ ಅವಳು ನನ್ನ ಮಾತೇ ಕೇಳಲಿಲ್ಲ. ಪುಟ್ಟವ್ವನ ಮನೆ ಅಂದ್ರೆ ಯಾವಾಗ್ಲೂ ಎಷ್ಟು ಲವ್ಲವಿಕೆಯಿಂದ ಇರ್ತಾ ಇತ್ತು. ಇವಾಗ ನೋಡಿ ಹೇಗ್ ಬಿಕೋ ಅಂತಿದೆ. ನಮ್ಮನೆ ಚಿಂಕುಳ್ಳಿ ಒಬ್ಳು ಮಾತಾಡ್ಲಿಲ್ಲ ಅಂದ್ರೆ ಮನೆಯೆಲ್ಲ ಖಾಲಿ ಖಾಲಿ ಅನ್ಸೈತೆ ಕಣವಿ. ಸುಮಾ, ನೀನೇ ಮುಖ ಉದಿಸ್ಕೊಂಡು ಕೂತ್ಕೊಂಡ್ರೆ ಹೆಂಗವೇ? ಹೇಳು ಯಾಕೆ? ಎದ್ದೋಳು. ನೀನ್ ಕೋಪ ಮಾಡ್ಕೊಂಡ್ರೆ ಇಡೀ ಮನೆನೇ ಬಿಕೋ ಅನ್ಸತ್ತೆ. ಅಕ್ಕ, ನಾನೇನು ಕೋಪ ಮಾಡ್ಕೊಂಡಿಲ್ಲ. ಮಿಸ್ಟರ್ ಗೋಪಾಲ್ ನಾನು ನೋಡಿದ್ರೆ ಪಾಪ ಅನ್ಸತ್ತೆ, ಬೇಜಾರಾಗತ್ತೆ. ನೀನೊಬ್ಳು ಸರಿ ಹೋದ್ರೆ ಎಲ್ಲನೂ ಸರಿ ಹೋಯ್ತೈತೆ ಕಣವಿ. ಹಲೋ ಮಿಸ್ಟರ್ ಓಲ್ಡ್ ರೋಮಿಯೋ, ಎದ್ ಬನ್ನಿ. ನಿಮ್ಗೇನು ಹೊಟ್ಟೆ ಹಸ್ವಾಗ್ತಿಲ್ವಾ? ದೇವಸ್ಥಾನದಾಗೆ ಹೊಟ್ಟೆ ತುಂಬಿರ್ಬೇಕಾದ್ರೆ ಇನ್ನೆಲ್ಲ ಸಿಗ್ತದೆ ಕುಸೆ. ಆಯ್ತಾಯ್ತು, ಅಪ್ಪ ಮಕ್ಕಳ ನಾಟಕ ಸಾಕು, ಕ್ಯಾಮೆ ನೋಡೋಗಿ. ಆದರೂ ನೀನು ಒಪ್ಕೋಬೇಕಾಯ್ತು ಪುಟ್ಟಮ್ಮಿ. ಇವತ್ತು ದೇವಸ್ಥಾನದಾಗೆ ನಿಂಗೆ ತಾಳಿ ಕಟ್ಟಿದಿದ್ರೆ ನನ್ನ ಜೀವನ ಸಾರ್ಥಕ ಆಗಿರೋದು. ಅಲ್ಲ ಮಿಸ್ಟರ್ ಗೋಪಾಲ್, ನಿಮ್ಗೆ ಈ ವಯಸ್ಸಲ್ಲೂ ನಮ್ಮ ಅವ್ವನ ಮೇಲೆ ಇಷ್ಟೊಂದು ಲವ್ವ? ಅದೇನೋ ಗೊತ್ತಿಲ್ಲ, ಇವತ್ತು ತಾಳಿ ಕಟ್ಟಿದಿದ್ರೆ ಮನಸ್ಸಿಗೆ ಒಂಥರ ಸಂತೋಷ ಆಗಿರೋದು. ನನ್ನ ಪಿರಾಣ ಇವತ್ತೇ ಹೋಗಿದ್ರು ನಾನು ಚಿಂತೆ ಮಾಡ್ತಿರ್ಲಿಲ್ಲ. ಹೋಗ್ಲಿ ಬಿಡು ಅಪ್ಪಯ್ಯ, ಅವನ ಭಾವನೆಗೂ ನಾವು ಬೆಲೆ ಕೊಡ್ಬೇಕಲ್ವೇ? ದಿಟ್ಟಾಕುಸೆ, ಪುಟ್ಟಮ್ಮಿನ ಬಲವಂತ ಮಾಡೋ ಯಾವ ಅಧಿಕಾರನೂ ನನ್ನ ತಾವಿಲ್ಲ, ಅದಕ್ಕೆ ಸುಮ್ಕಾಗ್ಬಿಟ್ಟೆ. ನೋಡಯ್ಯ, ನೀನು ನನ್ನ ಬಿಟ್ಟು ಹೋದ್ಮ್ಯಾಕು ನೀನು ಕಟ್ಟಿದ ತಾಳಿ ನನ್ನ ಕುತ್ತಿಗೆಯಲ್ಲೇ ಐತೆ ಅಂತಂದರೆ ಅದ್ರ ಮ್ಯಾಕೆ ನೀನೇ ಅರ್ಥ ಮಾಡ್ಕೊ. ನಾನು ಈ ತಾಳಿಗೆ ಯೋಟ್ ಗೌರವ ಮರುವಾದೆ ಕೊಟ್ಟಿವ್ನಿ ಅಂತ. ಹಂಗಲ್ಲ ಪುಟ್ಟಮ್ಮಿ. ನೋಡಯ್ಯ, ನೀನು ಕಟ್ಟಿದ ತಾಳಿ ಅವತ್ತು ಇತ್ತು, ಇವತ್ತು ಅದೇ, ಮುಂದಕ್ಕೂ ಇರ್ತದೆ. ನೀನು ಮತ್ತೆ ನನ್ನ ಕುತ್ತಿಗೆ ತಾಳಿ ಕಟ್ಟಿ ನೀನೇ ನನ್ನ ಗಂಡ ಅಂತ ನಿರೂಪಿಸ್ಬೇಕಾದ್ಯೋನೂ ಇಲ್ಲ, ತಿಳಿತಾ? ಆದರೂ ಪುಟ್ಟಮ್ಮಿ, ಅಪ್ಪಯ್ಯ ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಅವನ್ ತಾಳಿ ಕಟ್ಟಕ್ಕಾಗ್ಲಿಲ್ಲ ಅಂತ ಬೇಸರ ಮಾಡ್ಕೊಬಿಡಿ. ನೀವು ಯಾವತ್ತಿದ್ರು ನಮ್ಮ ಅಪ್ಪಯ್ಯನೇ.